ಸವಿ ನೆನಪಿಗಾಗಿ ಕುಹು ಕುಹು ಎಂದು ಕೂಗುತ್ತಿರಬೇಕು? ಏನಿವಳ ವಯ್ಯಾರ, ಏನಿವಳ ಲಾವಣ್ಯ, ವಯಸ್ಸಿಗೆ ತಕ್ಕಂತೆ ಕಂಠ. ಅಬ್ಬಬ್ಬಬ್ಬಬ್ಬಬ್ಬಾ! ಈ ಕಂಠಕ್ಕೆ ಅದ್ಯಾವ ಶ್ರೀಕಂಠನು ಬೆರೆಸಿರಬೇಕು ಆ ನಾದಸ್ವರವನ್ನ. ಈ ಸಂಗೀತ ಸ್ವಪ್ನರಾಧೆ ನನಗೆ ವಧುವಾದರೆ ಮಧುಚಂದ್ರಮನಾಗಿ ಮೆರೆಯವನು ಈ ನರೇಂದ್ರ. ಓಹೋ, ಇವಳು ದೀಪ. ಇದೊಳ್ಳೆ ತಕ್ಕ ಸಮಯ. ಹಾ ದೀಪ, ಯಾರವರು? ನಾನೇ, ಕೋಟ್ಯಾಧೀಶ್ವರ, ದಿಟ್ಟ ರಾಜಕಾರಣಿ, ಚಂದ್ರೇಗೌಡರ ಏಕೈಕಾಳಿಯ ನರೇಂದ್ರ. ಅರ್ಥವಾಯಿತು. ತಾವಿಲ್ಲಿಗೆ ಬಂದ ಕಾರಣ? ಕಾರಣ ವರ್ಷ ಪೂರ್ತಿ 18 ತುಂಬಿದರು ಇನ್ನೂ ಕಂಗಾಲಾಗಿ ಕೊಳ್ಳುವ ಈ ನಿನ್ನ ಕೊರಳಿಗೆ ತಾಳಿ ಭಾಗ್ಯ ಕಲ್ಪಿಸಬೇಕೆಂದು ಬಂದಿರುವೆ. ಆ ಭಾಗ್ಯದ ಚಿಂತೆಗಾಗಿ ನಮ್ಮಣ್ಣನಿದ್ದಾನೆ. ತಮಗೇಕೆ ಬೇಕು ಆ ಚಿಂತೆ? ನಿನಗೇಕೆ ಆ ಚಿಂತೆ ಎಂದು ಈ ಕಂತುರಾಯನನ್ನು ತ್ಯಜಿಸಿದರೆ ತಾಳೆ ಎಂಬ ಗೋಳಾಟ ಚಿಂತೆಯಲ್ಲಿ ಚಿತೆಯಾಗಿ ಹೋಗುವುದು ದೀಪ ನಿನ್ನ ಈ ಬಾಳು. ಮಿಸ್ಟರ್ ನರೇಂದ್ರ, ನಿನ್ನ ಬಾಸ್ಟದ ಸ್ಪರ್ಧೆಗೆ ಇಲ್ಲಿ ಯಾವ ವೇದಿಕೆಯೂ ಏರ್ಪಾಟಾಗಿಲ್ಲ. ಸುಮ್ಮನೆ ಬಂದ ದಾರಿಗೆ ಸುಂಕವಿಲ್ಲ ಅಂತ ಹೊರಟು ಹೋಗ್ಬೋದು ಇಲ್ಲಿಂದ. ನೋ 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 ನೋ, ಹೊರಟು ಹೋಗಲು ಬಂದಿಲ್ಲ ದೀಪ. ನಿನ್ನೊಂದಿಗೆ ಘಟಸರ್ಪವಾಗಿ ಹೆಡೆಬಿಚ್ಚಿ ಆಟವಾಡುವ ಬಂದಿಲ್ಲವೇ? ಪ್ರೇಮ ಎಂಬ ಯುದ್ಧದಲ್ಲಿ ಸೌಂದರ್ಯ ಎಂಬ ರಥವೇರಿ ಬಿಲ್ಲಾಲು ವರನಾಗಿ ಮಧು ಎಂಬ ನಿನ್ನನ್ನು ಗೆದ್ದುಕೊಂಡು ಮಧು ತುಂಬಿದ ನಿನ್ನ ಸಿಹಿಜೇನನ್ನು ಹೀರಲು ಬಂದಿರುವೆ. ಸುಮ್ಮನೆ ನೀನು ನನ್ನ ಪತಿಯಾಗಿ ನನ್ನ ರಾಹಣ ಕಳೆ ಊದಿಸಿಕೊಳ್ಳದೆ ನೀನು ನನ್ನವಳಾಗಿ ತೂಗಿಸಿಕೋ. ನೀ ನನ್ನ ಬಂಗಾರದ ತೂಗು ಉಯ್ಯಲೇನು? ಬಾರಾಣಿ ಬಾ. ದೂರ ಸರಿದಂತ ಮಾತನಾಡೋ ದುರಾತ್ಮ. ನಿನ್ನಂತವರ ರಥ ಏರಿ ಓಡಿ ಬರಲು ನಾನೇನು ನೀತಿಗೆಟ್ಟ ಹೆಣ್ಣಲ್ಲ. ಪಟ್ಟದ ರಾಜನಾಗಿ ಅಟ್ಟಹಾಸದಿಂದ ನನಗೆ ವಜ್ರ ಕಿರೀಟನ ಹಾಕಿ ನನ್ನನ್ನ ತೂಗು ಉಯ್ಯಾಲ ಮೇಲೆ ತೂಗಿಸುವ ಮಂಚ ಬೇರೆನೇ ಇದೆ ಅಂದಾಗ ನೀನು ತೂಗಿಸುವ ನಿನ್ನ ಬಂಗಾರದ ಮಂಚ ಕೇವಲ 10 ಚಪ್ಪಲಿಯ ಸಮಾನ. ನನ್ನ ಕಾಪು ಕಾಮದ್ರಕ್ಕೆ ಕೆಂಡದಲ್ಲಿ ಬೆಂದು ಹೋಗುವುದಕ್ಕಿಂತ ಮುಂಚಿತವಾಗಿ ನಿನ್ನ ಮುಂದೆಲೆ ಕೇಶರಾಶಿಗಳನ್ನು ಹಿಡಿದು ನೆಲಕ್ಕೆ ಕೆಡವಿ ನನ್ನ ಕಾಮ ತೃಷ್ಯನ್ನು ತೀರಿಸಿಕೊಳ್ಳುವೆ ಈ ನದ ತೀರದಲ್ಲಿ. ಹಲೋ ದೀಪ, ಅದ್ಯಾವ ನಿನ್ನ ಪಟ್ಟದ ರಾಜನಲ್ಲಿ ತಾಕತ್ತಿದ್ದರೆ ಬಂದು ಬಿಡಿಸಿಕೊಳ್ಳಲಿ ನಿನ್ನನ್ನು. ಎಲ್ಲೋ ನರೇಂದ್ರ, ಕಾನನ ಕಂದಕದಲ್ಲಿ ಹಂದಿಯಾಗಿ ಹಿಂದೆ ಬಂದು ಒಂದು ಅಬಲೆಯ ಕೈ ಹಿಡಿಯಲ್ಲ. ನೀನೇನು ಗೊಂಡಸೇನು ಭಂಡ. ಹಿಂದೆ ದ್ರೌಪದಿಯ ಸೀರೆ ಸರಿ ಹಿಡಿದ ಆ ದುಶ್ಯಾಸನ ಗತಿ ಏನಾಯ್ತು ಅಂತ ಸ್ವಲ್ಪ ನೆನಪಿಸ್ಕರೋ. ಸೊಕ್ಕಿನ ಹೆಣ್ಣೆ, ಅದೆಲ್ಲ ಕೃಷ್ಣನ ಕಪುಟ ನಾಟಕ ಬೊಗಳಬೇಡ ನನ್ನ ಮುಂದೆ.
ಇದು ಕಲಿಯುಗ. ನಿಮ್ಮಂತ ರೂಪವತಿಯರ ಶೀಲ ತಿಂದು ಸಿಪ್ಪೆ ಮಾಡಿ ಬಿಸಾಕುವ ಈ ಕುಬೇರನ ಯುಗ. ಹಣದ ಬಲೆಯಲ್ಲಿ ತೇಲಾಡಿ ಸ್ತ್ರೀಯರ ಲೋಲಮಾನದಲ್ಲಿ ಜೇಲಾಡಿ ನಿಮ್ಮಂತ ಸ್ತ್ರೀ ರತ್ನಗಳಲ್ಲಿ ಲೋಲಾಡಿ ಬೆರೆತು ಬೆರಗಾದ ಈ ಬಾಪುರಾಯನ ಯುಗ. ದೀಪ, ಹೆಚ್ಚಿಗೆ ಸಮಯ ಸಾಧಿಸಿ ವಿಷಾದಿಸಬೇಡ. ನಾನು ಪ್ಲೀಸ್ ಬಾ, ನನ್ನವಳಾಗಿ ಬಾ ದೀಪ, ಬಾ. ನೀನಿದೇ ಮಾತನ್ನ ಪದೇ ಪದೇ ಬೋಗಳಿದ್ದೇ ಆದ್ರೆ ಎದ್ದು ಬಂದು ನಿನಗೆ ಜಾರ್ಜ್ ಬರೀತಾರೆ ಈ ಸಮಾಜದ ಜನ. ಸಮಾಜ ದೀಪ, ಈ ಸಮಾಜವೇ? ಇದೊಂದು ಮೂರ್ಖ ಸಮಾಜ ದೀಪ. ಈ ಸಮಾಜದಲ್ಲಿ ನಿನ್ನಂತ ಗರತೆಯರು ಎಂತೆಂತವ್ರು ಮರೆಮಾಚಿದ್ದಾರೆ ಗೊತ್ತೇ? ಗಂಡನೇ ಗರಡದ್ದು ಜನಂದು ಗಂಡನೆದುರಿಗೆ ಗರತೆಯರ ಮುಸುಕು ಹಾಕಿ ಮತ್ತೊಬ್ಬನೊಂದಿಗೆ ಬೆರೆತು ಬರುವ ಮಾಟಗಾರ್ತಿ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಪತಿಯೊಡನೆ ಪ್ರೇಮದ ರಥಕ್ರೀಡಿಯಾಡಿ ಮನೆ ತುಂಬ ಮಕ್ಕಳನ್ನು ಹೆತ್ತು ಅದೇ ಮಕ್ಕಳನ್ನು ಕೈ ಬಿಟ್ಟು ಹಲೋ ಮತ್ತೊಬ್ಬನೊಂದಿಗೆ ಓಡಿ ಹೋಗುವ ಬಿಡಾರಿ ಹೆಣ್ಣುಗಳಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಪಾಪ, ಆ ಗಂಡನಲ್ಲಿ ಹಣ ಚಿನ್ನ ಸಾಕಷ್ಟಿದ್ದರು ತಮ್ಮ ಹಣದಾಸೆಗಾಗಿ ಆ ಹೆಣ್ಣು ತನ್ನ ಗುಣರತ್ನ ಶೀಲವನ್ನೇ ಮಾರಿಕೊಳ್ಳುವ ಬೇವರ್ಸಿ ಹೆಣ್ಣುಗಳಷ್ಟಿಲ್ಲ ಇಂದಿನ ಹಾಳು ಸಮಾಜದಲ್ಲಿ. ಅಂದಾಗ ಯಾವ ಕಡೆಯಿಂದಲೇ ಆ ನಿನ್ನ ಗಂಡುಳ್ಳ ಗರತಿಯರು ಬಂದು ಎದ್ದು ಬುದ್ಧಿ ಪಾಠ ಕಲಿಸುತ್ತಾರೆ ಈ ಸಮಾಜದ ಜನ. ಭಾರತದ ಗರತಿಯರ ನಾರಿಯರಿಗೆ ಈ ಮಾತನ್ನ ಬೊಗಳುತ್ತಿರುವೆಯಲ್ಲ, ನಿನ್ನ ರಕ್ತ ಜಾರತನದ ರಕ್ತ ಇರಬೇಕು. ಜಾರತನದ ರಕ್ತವೆಂದು ಜಾಲಾಡಿಸುವ ಹೆಣ್ಣೆ, ಮೋಹಕ ತುಂಬಿರುವ ನಿನ್ನ ಕೆನ್ನೆ ಮೇಲೆ ಕೈಯಾಡಿಸಿ ತೀರಿಸಿಕೊಳ್ಳುವೆ ನನ್ನ ಕಾಮ ದೃಶ್ಯವನ್ನು. ಎಲೇ ಹೆಣ್ಣೆ, ಏಚಸ್ತುವಾ ಇಂದು ಯಾವ ಸ್ಥಾಯಿ ನಾದು ಶಸ್ತ್ರ. ಮರ್ಯಾದೆಗೆ ಆ ಬಡಗುಡಿಗೆ ಕೈ ಬಿಡ್ಲೇ ಮಗನೇ, ಇಲ್ಲವಾದರೆ ಇಲ್ಲೇ ಸೀಳಿ ಬಿಡುವ ಮಗನೇ ನಿನ್ನನ್ನು. ನನ್ನ ಪ್ರೇಮ ಯುದ್ಧದಲ್ಲಿ ಬುದ್ಧಿಗೇಡಿಯಾಗಿ ಬಂದವನು ಮರಿ ನೀನಾವಲೇ? ಅನಾಥ ಹೆಣ್ಣು ಮಕ್ಕಳ ಮೇಲೆ ಕಾಮದ ಕಣ್ಣು ಹಾಕಲು ಬಂದ ನಿಮ್ಮಂತ ನಾಲಾಯಕ ನನ್ನ ಮಕ್ಕಳ ಹಣೆಗೆ ಜಾಡಿಸಿ ಒದ್ದು ಬುದ್ಧಿ ಕಲಿಸಲು ಬಂದಿಲ್ವಾ ಕಲಿಯುಗದ ಭೀಮ? ಇವನು ಬರೀ ಭೀಮನಲ್ಲ, ನಿಮ್ಮಂತ ಕಲಿಯುಗದ ಕೀಚಕರನ್ನು ಕೊಂದು ಅವರೆದೆಯ ಬಿಸಿ ರಕ್ತ ಕುಡಿಯಲು ಬಂದಿರುವ ಬಲಭೀಮ. ಕಲಿಯುಗದ ಭೀಮ? ಕಲಿಕೆ ಅವತಾರ ಕಾನೂನೇ ಅರಿಯದ ನೀನೊಬ್ಬ ಅಲಿಮಾರಿ ಸೋಮ. ಲೇ ಭೀಮ್ಯಾ, ಈ ನರೇಂದ್ರ ಯಾರೆನ್ನದೆ ಅರ್ಥ ಮಾಡಿಕೊಳ್ಳದೆ ವ್ಯರ್ಥ ನನ್ನೊಂದಿಗೆ ವೈರತ್ವ ಸಾಧಿಸರೆ ಗುರುತಿಲ್ಲದೆ ವ್ಯರ್ಥ ಹೋಗುವೆ ಈ ಮಣ್ಣಿನ ಕಣದಲ್ಲಿ. ಲೇ ಮಗನೇ, ನೀನ್ ಯಾರೆಂದು ಅರಿತುಕೊಂಡೇ ಹೋರಾಡಲು ಬಂದಿರುವೆ ನಿನ್ನೊಂದಿಗೆ. ಈ ಬಲಭೀಮ ಯಾರೆಂದು ಅರ್ಥ ಮಾಡಿಕೊಳ್ಳದೆ ವ್ಯರ್ಥವಾಗಿ ನನ್ನೊಂದಿಗೆ ಸೆಣಸಾಡು ಬಂದರೆ ಮಗನೇ, ಮಸಣದ ಹಾದಿ ಕಟ್ಟಿಟ್ಟ ಬುತ್ತಿ ನಿನಗೆ.
ಲೇ ಭೀಮ್ಯ, ಬಲ್ಲಿಲ್ಲ ಬಲ್ಲಾಳಾಗಿ ಬೆಳೆದಿರುವ ಈ ಮಲ್ಲನೊಡನೆ ನೀ ಮಲ್ಲ ಯುದ್ಧಕ್ಕೆ ನಿಂತರೆ ನಿನ್ನ ಮಲ್ಲೊಕ್ಕಿಸೆ ಬಿಡಲಾರ ಈ ಛಲಗಾರ. ಕಾಮಿನಿ ಕಾಂಚನ ಮಂಚವೇರಿ ನಿಂತಿರುವ ಈ ಗರಗದ ಹಂಚಿನಿಂದ ನಿನ್ನ ಇಂಚಿಂಚಾಗಿ ಕತ್ತರಿಸಿ ಹಾಕುವೆ ನಿನ್ನ ಶರೀರವನ್ನು. ಮುಚ್ಚಲೆ ಬಾಯಣ, ಮಾತೆ ಹೆಚ್ಚಾಯಿತು. ಎದೆ ಹಾಲು ಕುಡಿದ ಮೊದಲೇರಿ ಬೆಳೆದ ಈ ಗಂಡದ ಭೀಮನಿಗೆ ನೀನ್ಯಾಕಲೇ ನಿಮ್ಮಪ್ಪನಿಂದಲೂ ಸಾಧ್ಯವಿಲ್ಲ. ಪ್ರತಿನಿತ್ಯ 10 ಕುಸ್ತಿ ಕಣದಲ್ಲಿ ಪ್ರತಿ 10 ನಿಮಿಷಕ್ಕೊಂದು ಗಡಿಚಿತ್ತ ಕೆಡವಿ ಪ್ರತಿ ಕಣಕ್ಕೆನೆ ಶಡ್ಡು ಹೊಡೆದ ಗಂಡು ನಾನು. ಬೇಕಾದರೆ ಬಾರ್ಲೆ ಮಗನೇ ಮುಂದಕ್ಕೆ, ಹಾಗೆ ಹೋಗಲಿ ನಮ್ಮಿಬ್ಬರ ನಡುವೆ ಕುಸ್ತಿ ಆಟ. ಕುಸ್ತಿಯಕನ ಭೀಮಪ್ಪ, ಅದೇ ತಾಕತ್ತು ನಿನ್ನಲ್ಲಿದ್ದರೆ ಅಂದು ನಿನ್ನ ತಂಗಿಯ ಶೀಲ ತಿಂದು ಸಿಪ್ಪೆ ಮಾಡಿ ನಿನ್ನ ಸವೆ ಸಮೇತ ನಿನ್ನ ಮನೆ ಬಾಗಿಲಿಗೆ ಬಂದಾಗ ಭೀಮಪ್ಪ ಅವಾಗೆಲ್ಲ ಅಡಗಿತ್ತಪ್ಪ ನಿನ್ನ ಈ ಬಲಭೀಮನ ಪೌರುಷ. ನರೇಂದ್ರ, ನರೇಂದ್ರ, ಚಿಕ್ಕವನಿದ್ದಾಗಲೇ ಮರೆತು ಹೋದ ನನ್ನ ಕ್ರೋಧಾಗ್ನಿಯ ಬೆಂಕಿಗೆ ಮತ್ತಷ್ಟು ತುಪ್ಪ ಸುರಿವಿ ಹೊತ್ತಿಸಿ ಬಿಟ್ಟಿಯಲೇ ನನ್ನೊಡಲ ಬೆಂಕಿಯನ್ನ. ಲೇ ನರೇಂದ್ರ, ನನ್ನ ತಂಗಿಯನ್ನು ಹಾಳು ಮಾಡಿ ಅವಳನ್ನು ಕೊಲೆ ಮಾಡಿದ ವ್ಯಕ್ತಿ ಯಾರೆಂದು ಗೊತ್ತಾದರೆ ಅವನನ್ನು ಇಂಚಿಂಚಾಗಿ ಕತ್ತರಿಸಿ ಅವನೆದೆ ಬಿಸಿ ರಕ್ತದಿಂದ ನನ್ನ ಆತ್ಮವನ್ನು ಶಾಂತಿ ಮಾಡಿಕೊಳ್ಳದಿದ್ದರೆ ನನ್ನೆದೆಯ ಕಲಿಯುಗದ ಭೀಮನೇ ಅಲ್ಲ. ಏ ಅಪ್ಪಿ, ಯಾಕೋ ಸೇಡು ಒಂದು ಸಾಯ್ತೀಯೋ ಹುಚ್ಚ? ಸುಮ್ಮನೆ ಇವಳನ್ನು ನನಗೊಪ್ಪಿಸಿ ಬಚಾವಾಗಿ ಬಿಡಿದಿಂದ. ತೋಳನ ಕೈಯಲ್ಲಿ ಗುರಿ ಸಿಲುಕಿಸಿ ಹೋಗುವಂತ ರಣಹೇಡಿಯಲ್ಲ ಈ ಭೀಮ. ಒಮ್ಮೆ ಕರಕೆ ಕಂಕಣ ಕಟ್ಟಿ ರಣವೀಣೆ ಕೊಟ್ಟು ಹೋರಾಡಲೇಬೇಕೆಂದು ನಿರ್ಧಾರ ಕೈದರೆ ಮಗನೇ, ಇಂತಾರು 10 ಹೆಣ್ಣು ಮಕ್ಕಳನ್ನು ನನ್ನ ಬೆನ್ನ ಹಿಂದೆ ಕಟ್ಟಿಕೊಂಡು ಹೋರಾಡುವೆ ಈ ರಣಯುದ್ಧದಲ್ಲಿ. ಬಾರ್ಲೇ ಮಗನೇ, ಗಂಡ್ಸಾದ್ರೆ ಮುಂದಕ್ಕೆ. ಎಲ್ಲ ನನ್ನ ಮೂಡೆ ಹಾಳು ಮಾಡಿಬಿಟ್ಟ. ಹಲೋ ದೀಪಾ ಮೇಡಮ್, ಇದೊಂದ್ಸಲ ಏನಾದ್ರೂ ಈ ಭೀಮ್ಯಾ ಬಂದತ್ತ ಉಳಿದುಕೊಂಡೆ ಮುಂದಿನ ಸಮಯಕ್ಕೆ ಸಾಧಿಸುವೆ ಈ ನನ್ನ ಸಮರವನ್ನು. ಆ ಸಮರಕ್ಕೂ ಸಿದ್ಧನಾಗೋಣ ಈ ಭೀಮ. ಹಾ ದೀಪ, ಏನಿದೆಲ್ಲ? ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನವನ್ನೇ ಕಾಪಾಡಿದ್ರಲ್ಲ, ನಿಮಗೆ ಅನಂತ ನಮಸ್ಕಾರಗಳು. ಅಂದಹಾಗೆ ನನ್ನೊಂದು ಮಾತನಾಡಿಸ್ಕೊಡ್ತೀರಾ? ಅದೇನೆಂದು ಹೇಳು ದೀಪ. ಶಾಂತಿ ಎಂಬ ಈ ಭಾರತದ ನೆಲದಲ್ಲಿ ಹೆಣ್ಣಿಗಾಗಿ ಕ್ರಾಂತಿಯ ಕಹಳನೆ ಊದಿ ಬಲ್ಲಿದ ನಾನೇ ಶ್ರೀಮಂತ ಎಂದು ಎದೆ ಉಪ್ಪಿಸಿ ಮೆರೆಯುವ ಕೆಲವು ರೌಡಿಗಳ ಸೊಕ್ಕನೆ ಅಡಗಿಸಿ ಬತ್ತಲೆಯಾಗುವ ಭಾರತ ಎಂಬನ ರಕ್ಷಣೆಗೈದ ಧೀರ ನೀವಾದ್ರಿ. ಅಂದಾಗ ಅಬಲೆಯಾದ ನನ್ನ ಕೈ ಹಿಡಿಬೇಕು ಅಂತ ನಿಮ್ಮ ಪಾದ ಹಿಡಿದು ಬೇಡ್ಕೊತೀನಿ. ಎದ್ದೇಳು ದೀಪ, ಇದಕ್ಕೆಲ್ಲ ನಿಮ್ಮ ಅಣ್ಣ ಒಪ್ಪಬೇಕಲ್ಲ? ಅವನನ್ನ ನಾನು ಒಪ್ಪಿಸ್ತೀನಿ ರಾಜ. ಆಯ್ತು ದೀಪ, ಚಂದ್ರನ ಹಿಂಬಾಲಿಸಿದಂತ ಆ ತಾರೆಯಂತೆ ನೀ ಹಿಂಬಾಲಿಸಿ ಹಾಡು ಬಾ ನನ್ನೊಂದಿಗೆ ಒಂದು ಗೀತೆ. ನನ್ನ ಉಸಿರಲ್ಲಿ ಎಂದು ಉಸಿರಾಗಿ ನಿನ್ನ ಬಿಡ
ಬನ್ನಿ ಮನೆಗೆ ಹೋಗೋಣ. ಆಯ್ತು ದೀಪ, ನಡೆ.